3 ಡೇಸ್ ಆಗಿದೆ ಇದನ್ನ ತೆಗೆದು. 3 ಡೇಸ್ ಇದ್ರಲ್ಲಿ ಆಗ್ಬೇಕು. ಓ ಸೂಪರ್ ನೋಡಿ ಸರ್, ಸೇಮ್ ತುಪ್ಪ ತರ ಕಾಣ್ತಾ ಇದೆ ಅಲ್ವಾ? ಹೌದು ಸರ್, ಹೌದು ಸರ್. ಏನ್ ಸರ್ ಈ ಟೈಪ್ ಒಳ್ಳೆಣ್ಣೆ ಎಲ್ಲರೂ ತಿನ್ಬೇಕು ಓಕೆ, ತಮ್ಮ ಹೆಲ್ತ್ ಗೆ ಅಂತ ಹೇಳಿ, ನಮ್ಮ ಆರೋಗ್ಯ ಕಾಪಾಡ್ಕೋಬೇಕು ಅವರು ಅವ್ರದೇ. ಸರ್ ನೋಡಿ, ಇದು ಕೂಡ ಕೋಲ್ಡ್ ಪ್ರೆಸ್ ಮಷಿನ್ ಇದೆ. ಇವಾಗ ಇದರಲ್ಲಿ ಆಯಿಲ್ ಏನ್ ಬರುತ್ತಲ್ಲ ಅದು ಹೀಟ್ ಆಗೋಲ್ಲ. ಆಮೇಲೆ ಈಗ ನೀವು ಅಡಿಗೆ ಮಾಡ್ಬೇಕಂದ್ರು ಆಯಿಲ್ಗೆ ನೀವು ಹೀಟ್ ಮಾಡಿನೇ ಸೇವನೆ ಮಾಡ್ತೀರಿ. ಸೊ ಹೀಟಿಂಗ್ ಇಸ್ ನಾಟ್ ದ ಆಪ್ಷನ್ ಸರ್, ಅದು ಅವ್ರ ಮಾರ್ಕೆಟಿಂಗ್ ಅಂತ ಇದೆ. ಹಂಗಾಗಿ ಅವ್ರ ಕಡೆಗೆ ಗಾಣ ಅಂತ ಹೇಳ್ತಾ ಇದಾರೆ. ಏನ್ ಹೇಳ್ಬೇಕಂದ್ರೆ, ನಿಮ್ಗೆ ಬಿಸ್ನೆಸ್ ಮಾಡೋದಿದ್ರೆ ನೀವು ಮಾಡ್ಬೋದು, ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಅವ್ರು ಕಾಂಟ್ಯಾಕ್ಟ್ ಮಾಡೋದ್ರಿಂದ ಅವರು ನಿಮ್ಗೆ ಮಷಿನ್, ಅದರದ್ದು ಆಪರೇಟಿಂಗ್, ಅದರದ್ದು ಸೇಲ್ಸ್, ಅದರ ಸರ್ವಿಸ್, ನಿಮ್ಗೆ ಎಲ್ಲಾ ತರದ ಮಾಹಿತಿ ಕೊಡ್ತಾರೆ. ಯಾರು ಬೇಕಾದ್ರೂ ಇದನ್ನು ಆಪರೇಟ್ ಮಾಡಬಹುದು. ಅವ್ರಿಗೆ ಫೋನ್ ಹಚ್ಚಿ ನಮ್ಗೆ ಆರ್ಡರ್ ಕೊಟ್ರೆ ನಾವು ಅವ್ರ ಮನೆಗೆ ಡೆಲಿವರಿ ಕಳಿಸ್ತಾ ಇದೀವಿ. ಹಿಂಗಾಗಿ ನಮ್ ಮಾರ್ಕೆಟಿಂಗು ಬಹಳ ಮುಖ್ಯ ಇದೆ ಸರ್. ಆಯಿಲ್ ಅಷ್ಟ ತೆಗೆಯೋದಲ್ಲ, ಅದರ ಹಿಂದೆ ನಮ್ದು ಏನಿದೆ ಮಾರ್ಕೆಟಿಂಗು ತುಂಬಾ ನಾವು ಒಳ್ಳೇದಾಗಿ ಮಾಡ್ಬೇಕು. ಎಷ್ಟು ಆಗ್ತಿದೆ ಸರ್ ಮಂತ್ಲಿ? ಎಷ್ಟು ಲೀಟರ್ ವರೆಗೂ ನಿಮ್ದು ಹೋಗುತ್ತೆ ಸರ್ ಅಪ್ರಾಕ್ಸಿಮೇಟ್ಲಿ? ಸರ್ ಮಂತ್ಲಿ ನಮ್ದು ಅಪ್ ಟು 1000 ಇಲ್ಲ 1200 ಲೀಟರ್ಸ್ ನಾವು ಸೇಲ್ ಮಾಡ್ತಾ ಇದೀವಿ. ಓ, ಅಷ್ಟು ಮಾಡ್ತಾ ಇದೀರಾ? ಹಾ ಸರ್. ಹಾಯ್ ಸರ್, ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ? ಆರಾಮಿದ್ದೇನೆ ಸರ್, ನೀವ್ ಹೆಂಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಬಹಳ ಜನ ಕೇಳ್ತಾ ಇದ್ರು ಸರ್, ನಮ್ಗೆ ಸಕ್ಸಸ್ ಸ್ಟೋರಿ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರು. ಸೊ ನಿಮ್ಮನ್ನ ಹುಡ್ಕೊಂಡು ಬಂದಿದ್ದೀನಿ. ಸೊ ಬಹಳ ಜನ ಕರ್ನಾಟಕ ಜನಕ್ಕೆ ನಿಮ್ಲಿಂದ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂತೀನಿ. ಫಸ್ಟ್ ನಿಮ್ ಪರಿಚಯದೊಂದಿಗೆ ತಿಳಿಸ್ಕೊಡಿ ಸರ್. ಈಗ ಸರ್, ನಾನು ಭರತ್ ಅಂತ ಹೇಳಿ, ನಾನು ಇಲ್ಲಿ ಎಣ್ಣೆ ಗಾಣ ನಡೆಸ್ತಾ ಇದ್ದೀನಿ. ಇದು ನಮ್ದು ಕೋಲ್ಡ್ ಪ್ರೆಸ್ ಎಕ್ಸ್ಪ್ಲರ್ ಮಷಿನ್ ಇದೆ ನಮ್ಮ ಹತ್ರ. ಇದರಲ್ಲಿ ಎಲ್ಲಾ ತರದ ಎಣ್ಣೆ ಬೀಜಗಳನ್ನು ಹಾಕಿದರೆ ಇದು ಎಣ್ಣೆ ತೆಗೆದು ಕೊಡುತ್ತೆ. ಲೈಕ್ ಶೇಂಗಾ, ಕುಶುಬಿ, ಸ್ಯಾಫ್ಲವರ್ ಕರಡಿನೂ ಹೇಳ್ತಾರೆ ಅದಕ್ಕೆ, ಸಾಸ್ವಿ, ಎಳ್ಳು, ಕೊಬ್ಬರಿ, ತುಂಬಾ ಈ ತರ ಎಲ್ಲ ಎಣ್ಣೆ ಬೀಜಗಳನ್ನು ನಾವು ಇದರಲ್ಲಿ ತೆಗೆದು ಆಯಿಲ್ ತೆಗೆದು ಮಾರಾಟ ಮಾಡ್ತಾ ಇದೀವಿ. ಯಾವ ತರ ಇದೆ ಸರ್ ಇದ್ರ ಡಿಮ್ಯಾಂಡ್? ಸರ್, ಈ ಆಯಿಲ್ದು ಮಾರ್ಕೆಟ್ ದಲ್ಲಿ ತುಂಬಾ ಡಿಮಾಂಡ್ ಇದೆ. ನಾವು ಎಷ್ಟು ಪ್ರೊಡಕ್ಷನ್ ಮಾಡ್ತೀವಲ್ಲ ಆಯಿಲ್ ಎಲ್ಲ ಸೇಲ್ ಆಗ್ಬಿಡುತ್ತೆ. ಸರ್, ಈಗ ಜಾಸ್ತಿ ಜನ ಅಂತಿರ್ತಾರೆ ನ್ಯಾಚುರಲ್ ಆಯಿಲ್ ಬಗ್ಗೆಯಲ್ಲೇ ಜಾಸ್ತಿ ಜನ ಒತ್ತು ಕೊಡ್ತಾ ಇದ್ದಾರೆ. ಆರೋಗ್ಯ ಅಂದ್ರೆ ಒಂದು ದೊಡ್ಡ ಸಂಪತ್ತು. ನಮ್ಮ ಹತ್ರ ದುಡ್ಡಿರೋ ಸಂಪತ್ತಲ್ಲ, ಆರೋಗ್ಯನೇ ಸಂಪತ್ತು. ಸೊ ಹಂಗಾಗಿ ಏನಂತಂದ್ರೆ, ಹುಬ್ಳಿಯಲ್ಲಿ ನೀವು ಯಾವ ತರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇದು ಮಾಡ್ಕೊಂಡ್ರಿ ಸರ್ ಇದ್ರದ್ದು? ಸರ್ ನೋಡಿ, ಇದು ಆಯಿಲ್ ನಾವು ತಿನ್ನೋದ್ರಿಂದ ಆರೋಗ್ಯಕ್ಕೆ ಬಹಳಷ್ಟು ಬೆನಿಫಿಟ್ಸ್ ಇದೆ. ಅದು ರಿಫೈನ್ಡ್ ಆಯಿಲ್ ದಲ್ಲಿ ಅದು ನಮಗೆ ಸಿಗುವುದಿಲ್ಲ. ಈಗಿನ ಜನರೇಷನ್ ದಲ್ಲಿ ದುಡ್ಡು ಎಲ್ಲರ ಕಡೆ ಇರಬಹುದು, ಆದ್ರೆ ಅದರಲ್ಲಿ ಅವ್ರು ಏನ್ ತಿನ್ಬೇಕನ್ನೋ ಅವ್ರಿಗೆ ಗೊತ್ತಿಲ್ಲ. ಆದ್ರೆ ನಾವು ಆ ಜಾಗೃತಿಯನ್ನು ನಾವು ಎಲ್ಲರಿಗೂ ತಿಳಿಸಿದ್ರೆ ಈ ಆಯಿಲ್ ಅವರು ಖರೀದಿ ಮಾಡ್ತಾರೆ. ಈ ಆಯಿಲ್ ಮನೆಯಲ್ಲಿ ಅವ್ರು ಯೂಸ್ ಮಾಡ್ತಾರೆ ಅಲ್ವಾ? ಸರ್, ಈಗ ಎಷ್ಟು ವರ್ಷ ಆಯ್ತು ಸರ್ ನೀವು ಪ್ಲಾಂಟ್ ರನ್ ಮಾಡ್ತಾ ಇದ್ದು? ಸರ್, ನಾನು ಇವಾಗ 2 ವರ್ಷ ಆಗಿದೆ. 2 ವರ್ಷ ಆಗಿದೆ. ಆಮೇಲೆ ಆಯಿಲ್ ತುಂಬಾ ಚಲೋ ಇದೆ, ಇದ್ರದ್ದು ಡಿಮಾಂಡ್ ಚಲೋ ಇದೆ, ನಮ್ ಸೇಲ್ಸ್ ಬಹಳ ಒಳ್ಳೇದಿದೆ ಇವಾಗ. ಸರ್, ಹುಬ್ಳಿಯಲ್ಲಿ ಎಲ್ಲಾ ಕಡೆನೂ ಸರ್ವಿಸ್ ಕೊಡ್ತಿದ್ರಾ? ಹಾ ಸರ್, ನಾವು ಹುಬ್ಳಿಯಲ್ಲಿ ಎಲ್ಲಾ ಕಡೆನೂ ಸರ್ವಿಸ್ ಕೊಡ್ತಾ ಇದ್ದೇವೆ. ನಮ್ಗೆ ಆರ್ಡರ್ ಬಂದ್ರೆ ನಾವು ಹೋಮ್ ಡೆಲಿವರಿನೂ ಕೊಡ್ತಾ ಇದ್ದೀವಿ. ಆಮೇಲೆ ಸ್ವಲ್ಪ ಚಿಕ್ಕ ಸೂಪರ್ ಮಾರ್ಕೆಟ್ಸ್ ಗೆ ನಾವು ಬ್ರ್ಯಾಂಡಿಂಗ್ ಮಾಡಿ ಅಲ್ಲಿ ಸಪ್ಲೈ ಮಾಡ್ತಾ ಇದೀವಿ ಇವಾಗ. ನೀವೇ ಸಪ್ಲೈ ಮಾಡ್ತಿದ್ದೀರಾ? ಸರ್, ನಾವೇ ಸಪ್ಲೈ ಮಾಡ್ತೀವಿ. ಹೋಮ್ ಡೆಲಿವರಿ ಕೊಡ್ತಾ ಇದೀರಾ? ಹೋಮ್ ಡೆಲಿವರಿ ಕೊಡ್ತೀವಿ ಸರ್. ಯಾವ ಸೂಪರ್ ಮಾರ್ಕೆಟ್ ಇದ್ರೆ ನಾವು ಅಲ್ಲಿ ಕೊಡ್ತೀವಿ. ಆ ಎಣ್ಣೆ ಗಾಣದ ಮೆಷಿನ್ ಗಳೆಲ್ಲ ಪ್ರತಿಯೊಂದು ಡಿಸ್ಟಿಕ್ ಅಲ್ಲಿ, ಹಳ್ಳಿಯಲ್ಲಿ ಆಗ್ಬೇಕನ್ನೋದೇ ನಮ್ಮ ಉದ್ದೇಶ. ಯಾಕಂದ್ರೆ ಆರ್ಗಾನಿಕ್ ಬೇಕು, ನ್ಯಾಚುರಲ್ ಆಯಿಲ್ ಇದ್ರೇನೆ ಒಂದು ಇಂಪಾರ್ಟೆಂಟ್. ಸರ್, ಇದ್ರದ್ದು ರೇಟ್ ಜಾಸ್ತಿ ಇರುತ್ತೆ ಸ್ವಲ್ಪ. ಯಾಕಂತಂದ್ರೆ ನಿಮ್ಗೆ ಗೊತ್ತಿದೆ, ಲೈಕ್ ಶೇಂಗಾ ಹಾಕಿದ್ರೆ ಎಷ್ಟು ಬರುತ್ತೆ, ಎಕ್ಸ್ಟ್ರಾಕ್ಟ್ ಆಗುತ್ತೆ. ಆಮೇಲೆ ಕುಸುಬೆ ಹಾಕಿದ್ರೆ ಎಷ್ಟು ಎಕ್ಸ್ಟ್ರಾಕ್ಟ್ ಆಗ್ತಂತ ಗೊತ್ತಿದೆ. ಸೊ ಮಾರ್ಕೆಟ್ ಅಲ್ಲಿ ಕಡಿಮೆ ಬೆಲೆಯಲ್ಲಿ ಆಯಿಲ್ ಸಿಗ್ತಾ ಇರುತ್ತೆ. ಬಟ್ ಇದು ಹೈ ರೇಟ್ ಇರೋ ಆಯಿಲ್ ನ ಯಾವ ತರ ತಗೊಳ್ತಾರೆ ಸರ್ ಜನರು? ಅವ್ರು ಯಾವ ತರ ಅಪ್ರೋಚ್ ಮಾಡ್ತಾರೆ? ದುಡ್ಡು ಅಷ್ಟೇ ಇಂಪಾರ್ಟೆಂಟ್ ಇಲ್ಲ, ಆರೋಗ್ಯ ಬಹಳ ಮುಖ್ಯವಾಗಿದೆ. ಇದು ಆಯಿಲ್ ನ ನಾವು ಬಳಸೋದ್ರಿಂದ ಮನೆಯಲ್ಲಿ ನಮ್ದು ಆರೋಗ್ಯ ಬಹಳ ಒಳ್ಳೇದಿರುತ್ತೆ. ನಮ್ಗೂ ಯಾವ್ದು ತರದ್ದು ಪ್ರಾಬ್ಲಮ್ಸ್, ಹಾರ್ಟ್ ಪ್ರಾಬ್ಲಮ್ಸ್, ಅದರಿಂದ ನಾವು ದೂರ ಇರ್ಬಹುದು. ಎಷ್ಟು ಟೈಮ್ ನಾವು ದೂರ ಇರ್ಬಹುದು. ಅದನ್ನ ನಾವು ಕಸ್ಟಮರ್ಗೆ ತಿಳಿಸ್ಕೊಟ್ರೆ ಅವರಾಗಿ ಈ ಆಯಿಲ್ ಅನ್ನೇ ಮನೆಯಲ್ಲಿ ಬಳಸ್ತಾರೆ ಅಲ್ವಾ? ಎಷ್ಟು ಆಗ್ತಿದೆ ಸರ್ ಮಂತ್ಲಿ? ಎಷ್ಟು ಲೀಟರ್ ವರೆಗೂ ನಿಮ್ದು ಹೋಗುತ್ತೆ ಸರ್ ಅಪ್ರಾಕ್ಸಿಮೇಟ್ಲಿ? ಸರ್, ಮಂತ್ಲಿ ನಮ್ದು ಅಪ್ ಟು 1000 ಇಲ್ಲ 1200 ಲೀಟರ್ಸ್ ನಾವು ಸೇಲ್ ಮಾಡ್ತಾ ಇದೀವಿ. ಓ, ಅಷ್ಟು ಮಾಡ್ತಾ ಇದೀರಾ? ಗುಡ್ ಸರ್, ಗುಡ್. ಆಮೇಲೆ ಕಸ್ಟಮರ್ಸ್ ಬಹಳ ತುಂಬಾ ಒಳ್ಳೆ ಫೀಡ್ಬ್ಯಾಕ್ ಬಂದಿದೆ. ಹೌದಾ? ಹಾ, ಈಗ ಒಬ್ರು ತಗೊಂಡಿದ್ದವರು ರೆಗ್ಯುಲರ್ ನಮ್ ಕಡೆ ಆಯಿಲ್ ತಗೊಂತಾ ಇದ್ದಾರೆ. ಎವ್ರಿ ಮಂತ್ ರೆಗ್ಯುಲರ್ ನಾವು ಫಾಲೋ ಅಪ್ ಮಾಡ್ತಿರ್ತೀವಿ. ಆಮೇಲೆ ನಾವು ಈ ಆಯಿಲ್ ಕಾಸ್ಟ್ಲಿ ಇರೋಕ್ಕಿಂತ ನಾವು ಅವರಿಗೆ ತುಂಬಾ ಕಡಿಮೆ ಮಾರ್ಜಿನ್ ದಲ್ಲಿ ಆಯಿಲ್ ಕೊಡ್ತಾ ಇದೀವಿ. ಅವ್ರಿಗೆ ಫೋನ್ ಹಚ್ಚಿ ನಮ್ಗೆ ಆರ್ಡರ್ ಕೊಟ್ರೆ ನಾವು ಅವ್ರ ಮನೆಗೆ ಡೆಲಿವರಿ ಕಳಿಸ್ತಾ ಇದೀವಿ. ಹಿಂಗಾಗಿ ನಮ್ ಮಾರ್ಕೆಟಿಂಗು ಬಹಳ ಮುಖ್ಯ ಇದೆ ಸರ್. ಆಯಿಲ್ ಅಷ್ಟ ತೆಗೆಯೋದಲ್ಲ, ಅದರ ಹಿಂದೆ ನಮ್ದು ಏನಿದೆ ಮಾರ್ಕೆಟಿಂಗು ತುಂಬಾ ನಾವು ಒಳ್ಳೇದಾಗಿ ಮಾಡ್ಬೇಕು. ಸರ್, ಈಗ ಜನರಿಗೆ ಕರ್ನಾಟಕದಲ್ಲಿ ಎಲ್ಲಾ ಭಾಗದಲ್ಲಿ ಇರ್ತಾರೆ, ಅವ್ರಿಗೂ ಮಾಡ್ಬೇಕಂತ ಆಸಕ್ತಿ ಇರುತ್ತೆ. ಸೊ ಅಂತವ್ರಿಗೆ ಏನಂತ ಹೇಳ್ತಾರೆ ಸರ್? ಈ ಮಷಿನ್ ಯಾವ ತರ ಅಂತೀರಾ, ಅಥವಾ ಹೆಂಗ್ ತಗೊಂಡ್ರಿ ನೀವು ಮಷಿನ್, ಎಲ್ಲಿ ತಗೊಂಡ್ರಿ,
ಏನು ಯಾವ ತರ ಇದೆ, ಯಾವ ತರ ಕೆಲಸ ಮಾಡುತ್ತೆ, ಯಾವ ತರ ಸರ್ವಿಸ್ ಇದೆ, ಸೊ ಒಂದೊಂದು ತಿಳಿಸ್ಕೊಡಿ ಸರ್. ಸರ್ ನೋಡಿ, ಇದನ್ನು ಮಾಡ್ಲಿಕ್ಕೆ ಬಹಳ ಗ್ರೇಟ್ ಅಪಾರ್ಚುನಿಟಿ ಇದೆ. ಓಕೆ. ಇದು ಮಷಿನ್ ಏನಿದೆ ಅಲ್ಲ, ನಾನು ಲಾತೂರ್ದಲ್ಲಿ ತಗೊಂಡಿದ್ದೀನಿ. ಭಾರತ್ ಅಗ್ರಿಟೆಕ್ ಕಂಪ್ನಿ ಇದು ಮಷಿನ್. Okay. ಇದು ಟೋಟಲಿ ಕೋಲ್ಡ್ ಪ್ರೆಸ್ ಮಷಿನ್, ಎಕ್ಸ್ಪೆಲ್ಲರ್ ಮಷಿನ್ ಇದೆ. ಓಕೆ. ಇದನ್ನು ಈ ಬಿಸ್ನೆಸ್ ಆಕ್ಚುಲಿ ಇವಾಗ ಮಾರ್ಕೆಟ್ ದಲ್ಲಿ ಬರೀ 5% ಡಿಮಾಂಡ್ ಇದೆ. ಇನ್ ಫ್ಯೂಚರ್ 95% ಇನ್ನು ಈ ಬಿಸ್ನೆಸ್ ಜಂಪ್ ಆಗೋದಿದೆ. ಹೌದು. ಸೊ ಯಾರಾದ್ರೂ ಈ ಬಿಸ್ನೆಸ್ ಮಾಡ್ಬೇಕಂದ್ರೆ ನೀವು ಮಾಡ್ಕೋಬಹುದು. ಇದು ಒಂದು ನಿಮ್ಗೆ ಒಳ್ಳೆ ಅಪಾರ್ಚುನಿಟಿ ಇದೆ. ಮಷಿನ್ ಬಹಳ ಒಳ್ಳೇದಿದೆ. ಅವ್ರದ್ದು ಸರ್ವಿಸ್ ಟೀಮು ನಮಗೆ ಬಹಳ ಹೆಲ್ಪ್ ಮಾಡ್ತಿದೆ. ಮಷಿನ್ ಆಕ್ಚುಲಿ ಏನು ಪ್ರಾಬ್ಲಮ್ ಇಲ್ಲ. ಆದ್ರೂ ಅವ್ರ ಸರ್ವಿಸ್ ಟೆಕ್ನಿಷಿಯನ್ ಬಂದು ನಮ್ಮ ಮಷಿನ್ ಅನ್ನು ಎಲ್ಲ ನೋಡಿ, ಅವರೆಲ್ಲ ಚೆಕ್ಅಪ್ ಮಾಡಿ, ಮಷಿನ್ ಎಲ್ಲ ಅವ್ರಿಗೆ ಚೆಕ್ಅಪ್ ಮಾಡಿ ಸಾರ್ಟ್ ಔಟ್ ಮಾಡಿ ಹೋಗ್ತಾ ಇದಾರೆ. ಓಹೋ, ಎಲ್ಲಾನು ಇದ್ ಮಾಡ್ತಾರೆ. ಸರ್ ಈಗ ಮಷಿನ್ ಅನ್ನೋ ವಿಚಾರದಲ್ಲಿ ಯಾವ ತರ ತೆಗಿಬಹುದು ಸರ್? ಆಯಿಲ್ ಯಾವ ತರ ಎಕ್ಸ್ಟ್ರಾಕ್ಟ್ ಮಾಡಬಹುದು? ಅಂದ್ರೆ ಗಂಟೆಯಲ್ಲಿ ಎಷ್ಟು ಲೀಟರ್ ವರ್ಗ್ ಮಾಡಬಹುದು ಸರ್? ಯಾವ ತರ ಇದೆ ಏನಾದ್ರು ಪ್ರೊಸೆಸ್? ಇವಾಗ ಎಲ್ಲಾ ಬೀಜಗಳಿಗೆ ಬೇರೆ ಬೇರೆ ಟೈಮ್ ಇರುತ್ತೆ ಸರ್. ಲೈಕ್ ಶೇಂಗಾ ನೋಡಿ, ನಾವು ನಮ್ದು ಶೇಂಗಾದಲ್ಲಿ ಅದು ಶೇಂಗಾ ಹಿಂಡಿ ಹಾಕಿ ಇದಕ್ಕೆ ಹಾಕ್ತಿದೀವಿ. 1 ಗಂಟೆಯಲ್ಲಿ ಅಂದಾಜ್ ಅಂದ್ರೆ 75ದಿಂದ 100 kg ವರೆಗೂ ಶೇಂಗಾ ನಾವು ಹಾಕ್ಬಹುದು ಇದ್ರಲ್ಲಿ. ಇವಾಗ ಅದು ಕರಡಿ, ಕುಶ್ಬಿ, ಇಲ್ಲಾಂದ್ರೆ ನಾವು ಫ್ಲವರ್ ಅಂತ ಹೇಳ್ತಿದೀವಲ್ಲ, ಆ ಬೀಜಗಳು ನಾವು ಈ ಮಷೀನ್ ದಲ್ಲಿ 1 ತಾಸದಲ್ಲಿ 150 ಕಿಲೋದಿಂದ 180 ಕಿಲೋವರೆಗೂ ನಾವು ಹಾಕ್ತಾ ಇದೀವಿ. ತುಂಬಾ ಚೆನ್ನಾಗಿ ಆಪರೇಟ್ ಆಗುತ್ತೆ. ಆಯಿಲ್ ಚೆನ್ನಾಗಿ ಬರುತ್ತೆ, ಬಹಳ ಚೆನ್ನಾಗಿ ಬರುತ್ತೆ. ಆಮೇಲೆ ಇದರಲ್ಲಿ ನೀವು ಕೊಬ್ಬರಿ ಕೂಡ ಹಾಕ್ಬಹುದು. ಕೊಬ್ಬರಿ ಕೂಡ ಇದರಲ್ಲಿ ಹಾಕ್ತಿದೀವಿ. ಕೊಬ್ಬರಿ ಎಣ್ಣೆ ಬೇಕಾದ್ರೆ ತಕೋಬಹುದು. ತಕೋಬಹುದು ಸರ್ ನಾವು. ಆಮೇಲೆ ಕೊಬ್ಬರಿ ಏನಿದೆಲ್ಲ 1 ತಾಸದಲ್ಲಿ 100-120 kg ವರೆಗೂ ನಾವು ಹಾಕ್ತಾ ಇದೀವಿ. ಅಷ್ಟು ಹಾಕ್ಬಹುದು? ಹಾ ಸರ್, ಹಾಕ್ಬಹುದು. ಸರ್ ಮಷಿನ್ ಬಗ್ಗೆಯಲ್ಲಿ ಅಪ್ರೋಚ್ ಮಾಡಿದಾಗ ಸೊ ಯಾವ ತರ ಅವರು ಸ್ಯಾಟಿಸ್ಫೈಡ್ ಹೇಳಿದಾರೆ ಸರ್? ಎಲ್ಲ ಈಗ ಆಪರೇಟ್ ಬಗ್ಗೆ ಗೊತ್ತಿರಲ್ಲ, ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಮಷಿನ್ ಬಗ್ಗೆ ಗೊತ್ತಿರಲ್ಲ, ಅವ್ರು ಯಾವ ತರ ಸರ್? ಅವರೇ ಬಂದು ಎಲ್ಲ ತಿಳಿಸ್ಕೊಟ್ಟು ಹೋಗ್ತಾರೆ, ಯಾವ ತರ ಸರ್ ಎಲ್ಲ? ಸರ್ ಮುಖ್ಯವಾಗಿ ಏನ್ ಹೇಳ್ಬೇಕಂದ್ರೆ, ನಿಮ್ಗೆ ಬಿಸ್ನೆಸ್ ಮಾಡೋದಿದ್ರೆ ನೀವು ಮಾಡ್ಬೋದು. ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಅವ್ರು ಕಾಂಟ್ಯಾಕ್ಟ್ ಮಾಡೋದ್ರಿಂದ ಅವ್ರು ನಿಮ್ಗೆ ಮಷಿನ್, ಅದರದ್ದು ಆಪರೇಟಿಂಗ್, ಅದರದ್ದು ಸೇಲ್ಸ್, ಅದರ ಸರ್ವಿಸ್, ನಿಮ್ಗೆ ಎಲ್ಲಾ ತರದ ಮಾಹಿತಿ ಕೊಡ್ತಾರೆ. ಯಾರು ಬೇಕಾದರೂ ಇದನ್ನು ಆಪರೇಟ್ ಮಾಡಬಹುದು. ಇದಕ್ಕೆ ಗ್ರಾಜುಯೇಷನ್ ಬೇಕಾಗಲ್ಲ, ನಿಮ್ಗೆ ಡಿಗ್ರಿ ಬೇಕಾಗಲ್ಲ. ಯಾರು ಮನೆಯಲ್ಲಿ ಫ್ರೀ ಇದ್ರೇನು ನೀವು ಇದನ್ನ ಅವಕಾಶ ಅಂತ ಹೇಳಿ ಮಾಡ್ಕೋಬಹುದು ಅಲ್ವಾ ಸರ್? ಈಗ ಈ ಮಷಿನ್ ಅಥವಾ ಏನು ಸಿಂಗಲ್ ಫೇಸ್, 2 ಫೇಸ್, 3 ಫೇಸ್ ಯಾವ ತರ ಆಗುತ್ತೆ ಸರ್? ಸರ್ ಇದು 3 ಫೇಸ್ ಇದೆ ಮಷಿನ್. 3 ಫೇಸ್. ಇದಕ್ಕೆ ಕರೆಂಟ್ 3 ಫೇಸ್ ಇದೆ. 10 HP ಮೋಟರ್ ಇರುತ್ತೆ ಇದರಲ್ಲಿ. ಮಷಿನ್ ದಲ್ಲಿ ನಿಮ್ಗೆ ಅವ್ರ ಕಡೆ ಆಪ್ಷನ್ಸ್ ಇದೆ. 10 HP, 15 HP, 30 HP ವರೆಗೂ ಎಲ್ಲ ಇದೆ. ಅದರ ಡೀಟೇಲ್ಸ್ ಎಲ್ಲ ಅವರು ಭಾರತ್ ಅಗ್ರಿಟೆಕ್ ದವರು ನಿಮ್ಗೆ ಕೊಡ್ತಾರೆ. ನೀವು ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮ್ಗೆ ಹೇಳ್ತಾ ಇದಾರೆ. ಸರ್ ನಿಮ್ಗೆ 2 ವರ್ಷ ಆಯ್ತು ಮಷಿನ್ ತಗೊಂಡು. ಸೊ ಏನೇ ಪ್ರಾಬ್ಲಮ್ ಬಂದ್ರೆ ಅವರೆಲ್ಲ ಸರ್ವಿಸ್ ಎಲ್ಲ ಕೊಟ್ಟಿದಾರಲ್ಲ ಸರ್? ಬಂದಿಲ್ಲ ನಿಯರ್ ಮಷಿನ್ ಸರ್ವಿಸಿಂಗ್ ಎಲ್ಲ ಅವ್ರು ಕೊಡ್ತಾ ಇದಾರೆ ಸರ್. ಅವ್ರು ಟೆಕ್ನಿಷಿಯನ್ ಕಳಿಸ್ಕೊಡ್ತಾರೆ ಅಲ್ವಾ? ಅವ್ರೆಲ್ಲ ಬಂದು ನಮಗೂ ಆಕ್ಚುಲಿ ಅವ್ರು ಮಾಡಿ ಹೋಗುದಿಲ್ಲ, ಅವ್ರು ಮಾಡೋಕ್ಕಿಂತ ಹೆಚ್ಚಿಗೆ ನಮ್ಗೆ ಕಲಿಸ್ಬಿಟ್ಟು ಹೋಗ್ತಾರೆ ಅಲ್ವಾ? ಅಂದ್ರೆ ಅವ್ರ ಇಲ್ಲಂದ್ರೂ ನಾವು ಮಾಡ್ಕೋಬಹುದು ಸರ್. ಓಕೆ, ನಿಮ್ ಕಲಿಸಿ ಹೋಗ್ತಾರ ಅನ್ನೋದು ಇಂಪಾರ್ಟೆಂಟ್. ಜನರಿಗೆ ಹಂಗಾದ್ರೆ ಅವ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ ಮೋಟಿವೇಶನ್ ಬರುತ್ತೆ ಅಲ್ವಾ? ಹಂಗಾಗಿ ಮತ್ತೆ ಈ ಮಷಿನ್ ಅವ್ರು ಕೊಟ್ಟಿದ್ಮೇಲೆ ಅದು ಸರ್ವಿಸ್ ಅವ್ರು ಕೊಟ್ಟಿದ್ರೆ ನಮಗೂ ಬಹಳ ಖುಷಿ ಇರುತ್ತಲ್ಲ, ಹೀಗಾಗಿ ನಾವು ಸಕ್ಸಸ್ ಆಗ್ತಾ ಇದೀವಿ. ಹೌದು ಸರ್. ಈಗ ಅಪ್ರಾಕ್ಸಿಮೇಟ್ಲಿ ಈಗ 1000 ಲೀಟರ್ ತನ ಅಂತಂದ್ರಿ. ಸೊ ಮಂತ್ಲಿ ನೀವು ಎಲ್ಲಾನು ಹೋಗಿ ಯಾವ ತರ ಒಂದು ಅರ್ನಿಂಗ್ ಮಾಡ್ತಾ ಇದೀರಿ ಸರ್? ಜನರಿಗೆ ಒಂದು ಮೋಟಿವೇಶನ್ ಗೋಸ್ಕರ ಕೇಳ್ತಾ ಇರೋದು ಸರ್. ನೋಡಿ, ಇವಾಗ ನಮ್ ಎಫರ್ಟ್ಸ್ ಇವತ್ತು ನಮ್ಗೆ ಹೆಂಗ್ ತಂದಿದೆ ಅಂದ್ರೆ, ನಾವು ಡೈಲಿ ಅಂದ್ರೆ 3,500ರಿಂದ 4,000 ರೂಪಾಯಿ ಒಳಗೂ ಇದರಲ್ಲಿ ಅರ್ನಿಂಗ್ಸ್ ಮಾಡ್ತಾ ಇದೀವಿ. ಓಕೆ. ನೀವು ಎಷ್ಟು ಎಫರ್ಟ್ ಮಾಡ್ತೀರಿ ನೀವು ಅಷ್ಟು ದುಡಿಬಹುದು ಸರ್ ಈ ಮಷಿನ್ ದಲ್ಲಿ ಅಲ್ವಾ? ನೀವು ಏನ್ ಎಫರ್ಟ್ ಮಾಡಲ್ಲ ನೀವು ದುಡಿಯಕ್ ಸಾಧ್ಯನೇ ಇಲ್ಲ ಸರ್. ಹೌದು ಕರೆಕ್ಟ್ ಇದೆ. ಎಫರ್ಟ್ ಹಾಕ್ಬೇಕು, ಮಾರ್ಕೆಟಿಂಗ್ ಸ್ಟ್ರಾಟಜಿ ಬೆಳೆಸ್ಕೋಬೇಕು. ಅಂದ್ರೆ ಜನರಿಗೆ ಅವೇರ್ನೆಸ್ ಕೊಡ್ಬೇಕು. ಈ ಎಣ್ಣೆಲಿಂದ ಆರೋಗ್ಯಕ್ಕೆ ಚೆನ್ನಾಗಿದೆ, ಸೊ ಇದು ದುಡ್ಡು ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡಿ, ಈ ತರ ಹಿಂಗಿದೆ. ಆಮೇಲೆ ಕೆಲವೊಂದು ಆಫರ್ ಕೊಡ್ಬೇಕು ಅವ್ರಿಗೆ. ಅಂದ್ರೆ ಫ್ರೀ ಹೋಮ್ ಡೆಲಿವರಿ ನಿಮ್ ಮನೆ ಕೊಡ್ತೀವಿ ಅಂದ್ರೆ ಸಿಟಿಯಲ್ಲಿ ಅಷ್ಟೇ ಅಲ್ವಾ? ನೀವು ಹುಬ್ಬಳ್ಳಿಯಲ್ಲಿ ಏನ್ ಕೊಡ್ತಾ ಇದೀರಾ ಅವ್ರಿಗೆ, ಆ ತರ ಕೊಟ್ರೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಬರುತ್ತೆ. ಈ ಮಷಿನ್ ಅನ್ನೋ ವಿಚಾರಕ್ಕೆ ಬಂದಾಗ ಯಾವ ತರ ಸರ್? ಏನು ಇದು ವುಡ್ ಆಯಿಲ್ ಇದೆ ಅಥವಾ ವುಡ್ ಇಂದಿದೆ, ಕಟ್ಟಿಗೆ ಇದ್ರೆ ಚೆನ್ನಾಗಿ ಅಂತ ಹೇಳ್ತಾರೆ ಜನರು. ಅಂದ್ರೆ ಆಯಿಲ್ ಅದರಿಂದ ಚೆನ್ನಾಗಿ ಬರುತ್ತೆ, ಆಯಿಲ್ ಅದ್ರ ಹೀಟ್ ಆಗಲ್ಲ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ನೀವೇನಂತ ಹೇಳ್ತಾರೆ ಸರ್? ಇದು ಯಾವ ತರ ಮಷಿನ್ ಇದೆ ಸರ್? ನೋಡಿ, ಇದು ಕೂಡ ಕೋಲ್ಡ್ ಪ್ರೆಸ್ ಮಷಿನ್ ಇದೆ. ಇವಾಗ ಇದರಲ್ಲಿ ಆಯಿಲ್ ಏನ್ ಬರುತ್ತಲ್ಲ, ಅದು ಹೀಟ್ ಆಗೋಲ್ಲ. ಆಮೇಲೆ ಈಗ ನೀವು ಅಡಿಗೆ ಮಾಡ್ಬೇಕಂದ್ರು ಆಯಿಲ್ಗೆ ನೀವು ಹೀಟ್ ಮಾಡಿನೇ ಸೇವನೆ ಮಾಡ್ತೀರಿ. ಸೊ ಹೀಟಿಂಗ್ ಇಸ್ ನಾಟ್ ದ ಆಪ್ಷನ್ ಸರ್. ಅದು ಅವ್ರ ಮಾರ್ಕೆಟಿಂಗ್ ಅಂತ ಇದೆ, ಹಂಗಾಗಿ ಅವ್ರ ಕಡೆಗೆ ಗಾಣ ಅಂತ ಹೇಳ್ತಾ ಇದಾರೆ. ನೀವ್ ಹೇಳೋ ಪ್ರಕಾರ ಏನಂದ್ರೆ ಹೀಟ್ ಆಗ್ಲೇಬಾರ್ದು ಅನ್ನಂಗಿತ್ತಂದ್ರೆ ನಾವು ಬೇಯಿಸಿ ಸೇವನೆ ಮಾಡಬಾರ್ದು. ಅಂದ್ರೆ ಹೀಟ್ ಆಗುತ್ತಲ್ಲ ಅವಾಗಾದ್ರೂ ಹೋಗುತ್ತಲ್ಲ ಅಂತ ನಿಮ್ಮ ವಾದ. ಆಮೇಲೆ ಅದರ್ ಮಷಿನ್ ಗಿಂತ ನಮ್ಮ ಮಷಿನ್ ದಲ್ಲಿ ಪ್ರೊಡಕ್ಷನ್ ಕೆಪಾಸಿಟಿ ಜಾಸ್ತಿ ಇರೋದ್ರಿಂದ ನಾವು ಈ ಮಷಿನ್ ಅನ್ನು ಯೂಸ್ ಮಾಡ್ತಾ ಇದ್ದೇವೆ. ಓಕೆ, ಪ್ರೊಡಕ್ಷನ್ ಕೆಪಾಸಿಟಿ ಜಾಸ್ತಿ ಇರುತ್ತೆ, ಆಯಿಲ್ ಎಕ್ಸ್ಟ್ರಾ ಜಾಸ್ತಿ ಬರುತ್ತೆ. ಸರ್ ಈಗ ಒಂದು ಹಾಕಿ ತೋರಿಸ್ಕೊಟ್ಬಿಡಿ ಸರ್ ಯಾವ ತರ ಇದೆ ಅಂತ. ಇವಾಗ ನಿಮ್ಗೆ ಇದು ಶೇಂಗಾ ಬೀಜಗಳು ಆಯಿಲ್ ತೆಗೆದು ತೋರಿಸ್ತಾ ಇದ್ದೀನಿ. ಈ ಶೇಂಗಾ ಬೀಜಗಳು ನೋಡಿ, ಈ ಬೀಜಗಳನ್ನು ನೋಡಿ, ಒಳ್ಳೇದು ಉತ್ತಮ ಬೀಜಗಳು. ಇದರ ಮಾಯಿಶ್ಚರ್ ಅಂತ ಹೇಳ್ತೀವಿ ಸರ್. ಇದು ಮಾಯಿಶ್ಚರ್ ಏನಿದೆಯಲ್ಲ 6ರಿಂದ 7 ಪಾಯಿಂಟ್ ವರೆಗೂ ಇರುತ್ತೆ. ಆಮೇಲೆ ಈ ಶೇಂಗಾ ನಾವು ಮನೆಗೆ ಅಡಿಗೆಯಲ್ಲಿ ಬಳಸುದು ಶೇಂಗಾ ಸರ್ ಅಲ್ವಾ? ಆ ತರ ಶೇಂಗಾಗಳನ್ನ ಹಾಕ್ಬೇಕು
ಜನರಿಗೆ, ಹಂಗಾದ್ರೆ ಆಯಿಲ್ ಚೆನ್ನಾಗಿ ಬರುತ್ತಲ್ವಾ ಸರ್ ಇದ್ರಲ್ಲಿ ಆಯಿಲ್ ಬಹಳ ಚೆನ್ನಾಗಿ ಬರುತ್ತೆ. Okay. ನಾವು ಇದು ಒಳ್ಳೆ ಕ್ವಾಲಿಟಿ ಬೀಜಗಳದ್ದು ಆಯಿಲ್ ನಾವು ಕಸ್ಟಮರ್ ಕೊಡ್ತಾ ಇದ್ದೀವಿ. ಏನಿದೆಲ್ಲ ಕಡ್ಲೆ ಬೀಜ ಇದನ್ನು ವಿತ್ ಶಿಪ್ ಏನ್ ಬರುತ್ತಲ್ಲ, ಕ್ಯಾಪ್ ಇರುತ್ತಲ್ಲ, ಅದನ್ನೇ ಡೈರೆಕ್ಟ್ಲಿನೂ ಈ ಮಷೀನ್ ದಲ್ಲಿ ಹಾಕ್ತಾ ಇದ್ದಾರೆ. ಆದ್ರೆ ನಾವು ಇದು ಶೇಂಗಾಗೆ ಇದು ಹಿಂಡಿ ಮಿಕ್ಸ್ ಮಾಡಿನೇ ಹಾಕ್ತಾ ಇದೀವಿ. ಚೆನ್ನಾಗಿ ರಿಸಲ್ಟ್ ಬರುತ್ತೆ ಆಯಿಲ್. ಹೌದು ಬಹಳ ಚೆನ್ನಾಗಿದೆ. ತಿಳಿಸ್ಕೊಡಿ ಸರ್ ಈಗ ಫಟಾಫಟ್. ಸರ್ ಇವಾಗ ನೀವು ನೋಡ್ತೀರಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ಇದನ್ನು ಇದರಲ್ಲಿ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ತೀರಿ. ಬಹಳ ಕಡಿಮೆ ಆಗತ್ತೆ. ನೀರ್ ಹಾಕ್ಬಾರ್ದು ಅಂತೀರಾ? ಸರ್ ಅದು ನೀರ್ ಹಾಕೋದ್ರಿಂದ ಏನಾಗತ್ತೆ, ಅದು ಕಂಟಾಮಿನೇಷನ್ ಆಗುತ್ತೆ ಸರ್. ಅದ್ರ ಸೆಲ್ಫ್ ಲೈಫ್ ಎಲ್ಲ ಕಡಿಮೆ ಇರುತ್ತೆ, ಜಿಡ್ಡು ಆಗತ್ತೆ. ಅದ ವಿಸ್ಕಾಸಿಟಿ ಏನಂತಾರಲ್ಲ, ಅದು ಜಿಡ್ಡು ಅದರದ್ದು ಕಡಿಮೆ ಇರುತ್ತೆ. ಇದರದ್ದು ಬಹಳ ಪ್ಯೂರ್ ಇರುತ್ತೆ. ನೀವು ಬೇಕಂದ್ರೆ ಆಯಿಲ್ ಕಂಪೇರ್ ಮಾಡಿ ನೋಡ್ಬೋದು ಅಲ್ವಾ. ನೀರ್ ಹಾಕ್ಲಾರ್ದ ಏನ್ ಆಯಿಲ್ ಬರುತ್ತಲ್ಲ ಬಹಳ ಒಳ್ಳೇದು ಸರ್ ಅಲ್ವಾ. ಅದ್ರದ್ದು ಟೇಸ್ಟ್ ನೀವು ವಾಟರ್ ಎಲ್ಲ ಮಿಕ್ಸ್ ಮಾಡಲ್ಲ ಯಾವುದೇ ಕಾರಣಕ್ಕೂ? ಇಲ್ಲ ಸರ್, ವಾಟರ್ ಮಿಕ್ಸ್ ಮಾಡೋದಿಲ್ಲ. ಖಂಡಿತ ತಿಳಿಸ್ಕೊಡಿ ಸರ್ ಈಗ ಹಾಕಿದನ. ಸರ್ ಇವಾಗ ನಾವು ಇದನ್ನು ಮಷೀನ್ ನಲ್ಲಿ ಹಾಕ್ತಾ ಇದೀವಿ. ಇದರ ಆಯಿಲ್ ಹೆಂಗ್ ಬರುತ್ತೆ ಅಂತ ತೋರಿಸ್ತಿದೀವಿ. ಇವಾಗ ನೋಡಿ ನೀವು. ಇವಾಗ ಇದರಲ್ಲಿ ಆಟೋಮೆಟಿಕ್ ಆಗಿ ರೊಟೇಟ್ ಆಗ್ತಾ ಇದೆ. ಹಿಂಡಿ ಆಮೇಲೆ ಶೇಂಗಾ ತಾನೇ ಮಿಕ್ಸ್ ಆಗಿ ಒಳಗೆ ಹೋಗುತ್ತೆ. ಅದು ಒಳಗೆ ಹೋದ್ಮೇಲೆ ಇಲ್ಲಿ ರಿಂಗ್ ವಾರ್ಮ್ ಒಳಗೆ ಸ್ಪಿಂಡಲ್ ಇರುತ್ತಲ್ಲ, ಅಲ್ಲಿ ಆಯಿಲ್ ಎಲ್ಲ ಫ್ರೆಶ್ ಆಗಿ ಇವಾಗ ಇಲ್ಲಿಂದ ಬರುತ್ತೆ ಸರ್. ಇವಾಗ ಇಲ್ಲಿ ನೋಡಿ ಎಷ್ಟು ಒಳ್ಳೇದಾಗಿ ಶೇಂಗಾ ಕಡ್ಲೆ ಬೀಜದಲ್ಲಿ ಆಯಿಲ್ ಇರುತ್ತೆ, ಎಷ್ಟು ಚೆಂದಾಗಿ ಅದು ಬರ್ತಾ ಇದೆ ನೋಡಿ. ಇದನ್ನ ನೀವು ಒಂದು 2-3 ಪೀಸ್ ಇಟ್ರೆ ತಾನೇ ನಿಧಾನವಾಗಿ ಫಿಲ್ಟರ್ ಆಗತ್ತೆ. ಆಟೋಮೆಟಿಕ್ ಫಿಲ್ಟರ್ ಆಗುತ್ತೆ ಸರ್. ಆಟೋಮೆಟಿಕ್ ಮಾಡೋದು ನೀವೇನು ಸರ್? ಇದು ರಿಫೈನ್ಡ್ ಅಲ್ಲ, ಅನ್ರಿಫೈನ್ಡ್ ಆಯಿಲ್ ಸರ್. ಇದು ಅನ್ರಿಫೈನ್ಡ್ ಕೋಲ್ಡ್ ಪ್ರೊಸೆಸ್. ತಾನೇ ಗಸಿ ಎಲ್ಲ ಕೆಳಗೆ ಇಳತ್ತೆ. 2-3 ಡೇಸ್ ನೀವು ಇಟ್ರೆ ಮೇಲಿಂದ ಏನ್ ಎಣ್ಣೆ ಇರುತ್ತಲ್ಲ, ನೀವು ಡೈರೆಕ್ಟ್ಲಿ ಮಾರ್ಬೋದಲ್ವಾ? ಹೌದು ಸರ್. ಇದ್ರಲ್ಲಿ ಹಾಕಿದ್ಮೇಲೆ ಸೊ ಎಷ್ಟು ಟೈಮ್ ತಗೊಳುತ್ತೆ ಸರ್ ಆಯಿಲ್ ಎಕ್ಸ್ಟ್ರಾಕ್ಟ್ ಆಗಿ? ಹಾರ್ಡ್ಲಿ ಇವಾಗ ನೋಡಿ ಇಲ್ಲಿಂದ ಸೀಡ್ ಏನಿಲ್ಲ ಫ್ರೆಶ್ ಆಗಿ ಪಾಸ್ ಆಗತ್ತಲ್ಲ, ಇಲ್ಲಿಂದ ಆಯಿಲ್ ಬರೋ ಸ್ಟಾರ್ಟ್ ಆಗತ್ತೆ. ಮತ್ತೆ ಇವಾಗ ಇಲ್ಲಿ ನೋಡಿ ಇದು ಕಡ್ಲೆ ಬೀಜದ್ದು ಆಯಿಲ್ ಎಲ್ಲ ತೆಗೆದ್ಮೇಲೆ ಇದು ಹಿಂಡಿ ಬರುತ್ತೆ. ಇದು ಹಿಂಡಿ ಬಹಳ ಚಲೋ ದುಡ್ಡು ಬರುತ್ತೆ ಸರ್ ಹಿಂಡಿಗೆ. ಇದು ಶೇಂಗಾ ಪ್ಯೂರ್ ಶೇಂಗಾದ ಹಿಂಡಿ. ಇದನ್ನ ನಾವು ಕ್ಯಾಟಲ್ ಫೀಡ್ ಆಗ್ಬೋದು, ಇಲ್ಲಾಂದ್ರೆ ಹಸುಗಳಿಗೆ, ಕುರಿಗಳಿಗೆ, ಇಲ್ಲಾಂದ್ರೆ ಸ್ವಲ್ಪ ಕಂಪ್ನಿಗಳು ಬಂದು ಒಯ್ತಾರೆ ಸರ್ ಅಲ್ವಾ. ಹೌದು. ಇದಕ್ಕೆ ರೇಟ್ ಜಾಸ್ತಿ ಇದೆ ಸರ್, ಮಾರ್ಕೆಟಿಂಗ್ ಅಲ್ಲಿ ಡಿಮ್ಯಾಂಡ್ ಇದೆ ಸರ್. ಆಯಿಲ್ 40 ರೂಪಾಯಿ ಕೆಜಿ ನಾವು ಕೊಡ್ಬೋದು. ಹೌದಲ್ಲ? ಓಕೆ ಸರ್. ಈಗ ಆಯಿಲ್ಗೆ ಅಷ್ಟೇ ಅಲ್ಲ, ಸೊ ಇದರಿಂದ ಎಕ್ಸ್ಟ್ರಾಕ್ಟ್ ಆಗುತ್ತಲ್ವಾ, ಸೊ ಈ ಹಿಂಡಿಗೂ ಡಿಮ್ಯಾಂಡ್ ಇದೆ. ಹೌದು ಸರ್. ಇದರಿಂದ ಆದಾಯ ಪಡ್ಕೋಬಹುದಲ್ವಾ? ಹೌದು ಸರ್. ಓಕೆ ಮಾರ್ಕೆಟಿಂಗ್ ಅಲ್ಲಿ. ಸರ್ ಈಗ ಜನರಿಗೆ ಏನಂತ ಹೇಳ್ತೀರಾ ಸರ್ ನೀವು ಕೊನೆಯದಾಗಿ? ಸರ್ ನೀವು ಸಕ್ಸಸ್ಫುಲ್ ಆಗ್ಬೇಕಂದ್ರೆ ನೀವು ಮಾಡಬಹುದು, ಈ ಬಿಸ್ನೆಸ್ ಅನ್ನು ಮಾಡಬಹುದು. ತುಂಬಾ ಇದರಲ್ಲಿ ಎಫರ್ಟ್ಸ್ ಇದೆ. ನೀವು ಎಫರ್ಟ್ಸ್ ಪಟ್ರೆ, ನೀವು ಶ್ರಮ ಗ್ಯಾರಂಟಿ ಬರುತ್ತೆ ಅಲ್ವಾ? ಹೌದು. 100% ಶ್ರಮ ಆಗ್ಬೇಕು ಅವರು. ಹೌದು ಸರ್. ಆಮೇಲೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಮಾಡ್ಕೋಬೇಕು. ಸರ್ ಪ್ರೊಡಕ್ಷನ್ ಮಾಡ್ಕೋಬೇಕು, ಮಾರ್ಕೆಟಿಂಗ್ ಮಾಡ್ಕೋಬೇಕು. ನೋಡಿ ಇವಾಗ ಎಷ್ಟು ಚಂದಾಗಿ ಆಯಿಲ್ ಇದು ಬರ್ತಾ ಇದೆ. ಸೂಪರ್ ಆಗಿ ಬರ್ತಾ ಇದೆ ಸರ್ ಅಲ್ವಾ? ಇದು ಕೋಲ್ಡ್ ಪ್ರೆಸ್ ಸರ್. ಕೋಲ್ಡ್ ಪ್ರೆಸ್. ಇದು ಹೀಟ್ ಇಲ್ಲ. ಎಲ್ಲೂ ಹೀಟರ್ ಇಲ್ಲ ಈ ಮಷೀನ್ ಅಲ್ಲಿ. ಕೈ ಮುಟ್ಟಿ ನೋಡಬಹುದು. ಹೌದು ಸರ್. ಹೌದು ಸ್ನೇಹಿತರೆ ನೋಡಿ, ಕೋಲ್ಡ್ ಆಗೇ ಬರ್ತಾ ಇದೆ ಎಲ್ಲಾನು. ಹೌದು ಸರ್. ಎಲ್ಲ ಕೋಲ್ಡ್. ಎಲ್ಲಿ ಹೀಟ್ ಆಗಿ ಬರುತ್ತೆ ಅಂತ ಅನ್ಕೊಂಡಿದೆ ಸರ್? ಇಲ್ಲ ಸರ್, ಇದರಲ್ಲಿ ಯಾವ್ದು ಕಾಯಿಲ್ ಇಲ್ಲ, ಯಾವ್ದು ಹೀಟರ್ ಇಲ್ಲ. ಕೋಲ್ಡ್ ಪ್ರೆಸ್ ಮಷೀನ್ ಇದೆ. ಇದು ಆಯಿಲ್ ಎಲ್ಲ ಎಷ್ಟು ಚಂದಾಗಿ ಬಂದಿದೆ ನೋಡಬಹುದು. ಸೂಪರ್ ಸರ್. ಏನ್ ಆಯಿಲ್ ಇದೆಯಲ್ಲ ಅಲ್ವಾ, ನಾವು ಅದನ್ನು ಇದು ಟ್ಯಾಂಕ್ ದಲ್ಲಿ ನಾವು ಸ್ಟೋರ್ ಮಾಡಿರ್ತೀವಿ. ಓಕೆ ಸರ್. ಮಷೀನ್ ಬಗ್ಗೆ ಏನು ಔಟ್ಪುಟ್ ಬಗ್ಗೆ ಪ್ರಾಬ್ಲಮ್ ಇಲ್ವಾ? ಏನ್ ಪ್ರಾಬ್ಲಮ್ ಇಲ್ಲ ಸರ್ ಅಲ್ವಾ? ಆರಾಮಾಗಿ ರನ್ ಆಗುತ್ತೆ ಸರ್. ಹೌದು ಸರ್. ಒಂದ್ ತಾಸಿಗೆ ಇದು 75 ಕೆಜಿ ನೀವು ಹಾಕ್ಬಹುದು ಶೇಂಗಾ ಅಲ್ವಾ? ಸರ್ ಇದನ್ನ ಆಯಿಲ್ ತೆಗೆದ್ಮೇಲೆ ಒಂದು 2 ಡೇಸ್ ಸ್ಟೋರ್ ಮಾಡ್ತೀರಾ ಸರ್? ನಾವು 2 to 3 ಡೇಸ್ ನಾವು ಸ್ಟೋರ್ ಮಾಡ್ತಾ ಇದೀವಿ. ನಮ್ದು ಇದು ಏನ್ ಟ್ಯಾಂಕ್ ಇದೆಲ್ಲ ಇದರಲ್ಲಿ ನಾವು ಸ್ಟೋರ್ ಮಾಡಿರ್ತೀವಿ ಸರ್. ಆಯಿಲ್ ಇದೆ ಸರ್ ಇದರಲ್ಲಿ? ಸರ್ ಇದರಲ್ಲಿ ಆಯಿಲ್ ಇದೆ, ನೀವು ನೋಡಬಹುದು. ಓಕೆ ಸೂಪರ್ ಸೂಪರ್ ಸರ್. ಸರ್ ಇವಾಗ ಈ ಆಯಿಲ್ ಇಲ್ಲಿ ನೋಡಿ. ಸೊ ಒಂದೊಂದು ಟೈಪ್ಸ್ ಆಯಿಲ್ ಎಲ್ಲ ಒಂದರಲ್ಲಿ ಇದು ಮಾಡ್ತೀರಾ? ಹೌದು ಸರ್. ಹೌದು ಸರ್. ಇವಾಗ ಈ ಆಯಿಲ್ ನೀವು ಇಲ್ಲಿ ನೋಡಬಹುದು. 3 ಡೇಸ್ ಆಗಿದೆ ಇದನ್ನ ತೆಗೆದು. 3 ಡೇಸ್ ಇದೆಲ್ಲ ಆಗ್ಬೇಕು. ಸೂಪರ್ ನೋಡಿ ಸರ್. ಸೇಮ್ ತುಪ್ಪ ತರ ಕಾಣ್ತಾ ಇದೆ ಅಲ್ವಾ? ಹೌದು ಸರ್. ಹೌದು ಸರ್. ಇದನ್ನ ನೀವು ವಾಸ್ತಿ ಎಲ್ಲ ನೋಡಿ ಎಷ್ಟು ಪ್ಯೂರ್ ಆಗಿದೆ ಅಲ್ವಾ? ನಮ್ಗೇನ್ ಸರ್ ಈ ಟೈಪ್ ಒಳ್ಳೆ ಎಣ್ಣೆ ಎಲ್ಲರೂ ತಿನ್ಬೇಕು ತಮ್ಮ ಹೆಲ್ತ್ ಗೆ ಅಂತ ಹೇಳಿ, ಆರೋಗ್ಯ ಕಾಪಾಡ್ಕೋಬೇಕು ಅವರು. ಅವ್ರದ್ದು ಸರ್ ಈಗ ಹಳ್ಳಿಯಲ್ಲಿ ಇವರು ಸಿಟಿಯಲ್ಲಿ ತಾಲೂಕಲ್ಲಿ ಬಿಸ್ನೆಸ್ ಪ್ರಾರಂಭ ಮಾಡಬಹುದು ಸರ್? ಸರ್ ಮಾಡಬಹುದು ಸರ್. ನಾವು ಕೂಡ ನಮ್ದು ಓನ್ ಬ್ರ್ಯಾಂಡ್ ಮಾಡಿದೀವಿ. ಇದು ನಮ್ದು ಓನ್ ಬ್ರ್ಯಾಂಡ್. ನಾವು ಇದನ್ನು ಅಟಲ್ ಪರಂಪರಾ ಅಂತ ಹೇಳ್ತಿದೀವಿ. ಅಟಲ್ ಪರಂಪರಾ? ಹಾ ಸರ್. ಪರಿಶುದ್ಧವಾದ ಶೇಂಗಾದ ಎಣ್ಣೆ ಈ ತರ ಬ್ರ್ಯಾಂಡ್ ಲೇಬಲ್ ಮೇಲೆ ನಾವೇ ಮಾಡಿ ಇದನ್ನೆಲ್ಲ ನಾವು ಇಲ್ಲಿ ಸ್ಟೋರ್ಸ್ ಆಗ್ಲಿ, ಸೂಪರ್ ಮಾರ್ಕೆಟ್ ಆಗ್ಲಿ, ಆಮೇಲೆ ನಮ್ ಗ್ರಾಹಕರು ಯಾರು ಹೋಮ್ ಡೆಲಿವರಿ ಇರುತ್ತಲ್ಲ ಎಲ್ಲ ನಾವು 1 ಲೀಟರ್ 2 ಲೀಟರ್ 3 ಲೀಟರ್ ಪ್ಯಾಕೇಜಿಂಗ್ ಎಲ್ಲ ಮಾಡಿ ಕಳಿಸ್ಕೊಡ್ತಾ ಇದೀವಿ. ಸರ್ ಮಾಡೋರಿಗೆ ಏನಂತ ಹೇಳ್ತೀರಿ ಸರ್ ಕೊನೆಯದಾಗಿ ನೀವು?
ಸರ್ ಇದು ಬಹಳ ಒಳ್ಳೇದು ಅವಕಾಶ ಇದೆ. Okay. ನೀವು ಇದನ್ನು ಸ್ಟಾರ್ಟ್ ಮಾಡ್ಕೋಬಹುದು. ಇದರಲ್ಲಿ ಸ್ವಲ್ಪ ಶ್ರಮ ಆಗ್ಬೇಕು. ಹೌದು ಸರ್, ಶ್ರಮ ಹಾಕ್ಬೇಕು. ಆಮೇಲೆ ಮಾರ್ಕೆಟಿಂಗ್ ನೀವು ಕರೆಕ್ಟ್ ಆಗಿ ಮಾಡ್ಬೇಕು. ಆಮೇಲೆ ನೀವು ಎಣ್ಣೆ ಬೀಜಗಳನ್ನು ಸರಿ ಜಾಗದಲ್ಲಿ ನೀವು ಪರ್ಚೇಸ್ ಮಾಡ್ಬೇಕು. ಅವಾಗ ನೀವು ದುಡ್ಡು ಮಾಡ್ಬೋದು ಸರ್. ಅಲ್ವಾ? ಹೌದು ಸರ್. ಸೊ ಮಂತ್ಲಿ ಚೆನ್ನಾಗಿ ಅಂದ್ರೆ ಡೈಲಿ ಒಂದು 2-3,000 ಅರ್ನ್ ಮಾಡ್ತಾ ಇದೀರಿ ಈಗ? ಹೌದು ಸರ್, ಆರಾಮಾಗಿ ಆಗತ್ತೆ. ಸರ್ ಈಗ ಮಷಿನ್ ಎಲ್ಲಿಂದ ತಂದಿರಿ ಸರ್? ಈಗ ಅವ್ರದ್ದು ಏನಾದ್ರು ಅಡ್ರೆಸ್ ಇದೆ, ಲಾತೂರ್ ಅಂತ ಹೇಳಿದ್ರಾ? ಹೌದು ಸರ್, ಇದು ಲಾತೂರ್ ಮಷಿನ್ ಸರ್. ಅವ್ರ ಹೆಸರು ಭಾರತ್ ಅಗ್ರಿಟೆಕ್ ಅಂತ ಹೇಳಿ. ಅದ್ರ ಡೀಟೇಲ್ಸ್ ಎಲ್ಲ ನಾನು ಕೊಟ್ಬಿಡ್ತೀನಿ. ಅವ್ರ ಮಷಿನ್ದು ಡೀಟೇಲ್ಸ್ ಕೊಡಿ ಸರ್. ಯಾರೇ ಪರ್ಚೇಸ್ ಮಾಡೋರು ಇದ್ರು ಅಂತಂದ್ರೆ ಸೊ ಮಷಿನ್ ಪರ್ಚೇಸ್ ಮಾಡ್ಕೊಂಡು ಆರಾಮಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಆರಾಮಾಗಿ ಮಾಡ್ಕೋಬಹುದು ಸರ್. ಅದು ಲಾತೂರ್ದು ಎಲ್ಲ ಅಡ್ರೆಸ್ ಇದೆ, ನಾನು ನಿಮ್ಗೆ ಅದನ್ನ ಕೊಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ.